ಫೆಬ್ರವರಿ 14ನೆಯ ತಾರೀಕು ಬುಧವಾರದ ದಿನ ವಿಶೇಷವಾದ ವಸಂತ ಪಂಚಮಿ ಬಂದಿದೆ. ಸಾಕ್ಷಾತ್ ಶ್ರೀ ಸರಸ್ವತಿ ದೇವಿಯು ದೇವಾನುದೇವತೆಗಳಿಗೆ ದರ್ಶನ ನೀಡಿದಂತಹ ದಿನ ಇದಾಗಿದ್ದು, ಈ ದಿನದಂದು ಈ ರೀತಿಯಾಗಿ ಸರಸ್ವತಿ ದೇವಿಯ ಪೂಜೆ ಅಥವಾ ಸಂಕಲ್ಪವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರಂಗದಲ್ಲಿ ಯಶಸ್ಸು, ಪರೀಕ್ಷೆಗಳಲ್ಲಿ ಉತ್ತಮ ಜಯ ಹಾಗೂ ಕೋರಿಕೊಂಡಂತಹ ಯಾವುದೇ ಕೋರಿಕೆಗಳು ಶೀಘ್ರವಾಗಿ ಈಡೇರುತ್ತೆ. ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ವ್ಯಾಪಾರ, ವ್ಯವಹಾರ, ಹಣಕಾಸು, ಆರೋಗ್ಯದ ಸಮಸ್ಯೆ, ಜೀವನದ ಏಳಿಗೆಯ ಅಡೆತಡೆಗಳು ದೂರ ಆಗಲು ಮುಂತಾದ ಸಮಸ್ಯೆಗಳಿಗೂ ಕೂಡ ಸರಸ್ವತಿ ದೇವಿಯ ಅನುಗ್ರಹದಿಂದ ಶೀಘ್ರ ಫಲ ಪ್ರಾಪ್ತಿಯಾಗುತ್ತೆ. ನಾಳೆ ವಸಂತ ಪಂಚಮಿಯ ದಿನ ಯಾವೆಲ್ಲ ಕೆಲಸಗಳನ್ನು ತಪ್ಪದೆ ಮನೆಯಲ್ಲಿ ಮಾಡಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಪಂಚಮಿ ತಿಥಿಯನ್ನು ವಸಂತ ಪಂಚಮಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ವಸಂತ ಪಂಚಮಿಯನ್ನು ಸರಸ್ವತಿ ದೇವಿಯ ಜನ್ಮದಿನ ಅಂತಲೂ ಕೂಡ ಹೇಳಲಾಗುತ್ತೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಬಿಳಿ ಬಣ್ಣದ ವಸ್ತ್ರವನ್ನು ಮೊದಲು ಏರ್ಪಾಡು ಮಾಡಿಕೊಳ್ಬೇಕು. ಈ ಬಿಳಿ ಬಣ್ಣದ ವಸ್ತ್ರಕ್ಕೆ ಗಂಧ, ಕುಂಕುಮ, ಅರಿಶಿಣದ ಬೊಟ್ಟನ್ನು ಇಟ್ಟು ಆ ವಸ್ತ್ರದ ಮೇಲೆ ಸರಸ್ವತಿ ದೇವಿಯ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಬೇಕು. ದೇವಿಯ ಚಿತ್ರಪಟಕ್ಕೂ ಕೂಡ ಗಂಧ, ಕುಂಕುಮದ ಬೊಟ್ಟನ್ನು ಇಡಬೇಕು. ಸರಸ್ವತಿ ದೇವಿಯು ಸದಾ ಬಿಳಿ ವರ್ಣದಲ್ಲಿ ಪ್ರಕಾಶಿಸುತ್ತಾಳೆ. ಆದ್ದರಿಂದ ದೇವಿಗೆ ವಸಂತ ಪಂಚಮಿಯ ದಿನ ವಿಶೇಷವಾಗಿ ಬಿಳಿ ಬಣ್ಣದ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಅಥವಾ ಬಿಳಿ ಬಣ್ಣದ ಪುಷ್ಪಗಳ ಮಾಲೆಯನ್ನು ದೇವಿಗೆ ಅರ್ಪಿಸಬೇಕು. ಸರಸ್ವತಿ ದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ದೀಪಾರಾಧನೆಯಿಂದ ಸರಸ್ವತಿ ದೇವಿಯ ಸಂಪೂರ್ಣ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ. ಬಿಳಿ ಪುಷ್ಪಗಳನ್ನು ಒಂದೊಂದಾಗಿ ದೇವಿಯ ಪಾದದಡಿ ಇಡುತ್ತಾ ಓಂ ರೀಂ ಸರಸ್ವತಿಯೇ ನಮಃ ಅಥವಾ ಓಂ ರೀಂ ಸರಸ್ವತಿಯೇ ನಮಃ ಎಂದು 21 ಬಾರಿ ಹೇಳಿಕೊಳ್ಬೇಕು. ಈ ಮಂತ್ರದಲ್ಲಿ ಬೀಜಾಕ್ಷರ ಇರೋದ್ರಿಂದ ಮನೆಯ ಯಜಮಾನಿ ಮಾತ್ರ ಈ ಒಂದು ಮಂತ್ರವನ್ನು ಹೇಳಿಕೊಳ್ಬೇಕು. ಮಕ್ಕಳು ಅಥವಾ ಮನೆಯ ಯಜಮಾನ ಓಂ ಐಂ ನಮಃ ಎಂಬ ಮಂತ್ರವನ್ನು 21 ಬಾರಿ ಹೇಳ್ಕೊಳ್ತಾ ಒಂದೊಂದೇ ಪುಷ್ಪವನ್ನು ದೇವಿಯ ಪಾದಕ್ಕೆ ಅರ್ಪಿಸಬೇಕು. ಸರಸ್ವತಿ ದೇವಿಗೆ ಬಿಳಿ ಬಣ್ಣದಲ್ಲಿ ಇರುವಂತಹ ನೈವೇದ್ಯಗಳನ್ನು ಅರ್ಪಿಸಬೇಕು. ಅಂದರೆ ಹಾಲು, ಮೊಸರು, ಕಲ್ಲು ಸಕ್ಕರೆ, ಕೊಬ್ಬರಿ ಅಥವಾ ಕಾಯಿ ಈ ರೀತಿ ನೈವೇದ್ಯಗಳನ್ನು ಹಣ್ಣು ಹಂಪಲುಗಳ ಜೊತೆಗೆ ಸೇರಿಸಿ ಇಡಬೇಕು. ಹಾಗೆಯೇ ಸರಸ್ವತಿ ದೇವಿಗೆ ಜೇನುತುಪ್ಪ ಹಾಗೂ ಕಬ್ಬಿನ ರಸವೆಂದರೆ ಬಲು ಇಷ್ಟ. ಆದ್ದರಿಂದ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಕೈನಲ್ಲಿ ಜೇನುತುಪ್ಪ ಅಥವಾ ಕಬ್ಬಿನ ಹಾಲು ಅಥವಾ ಕಬ್ಬಿನ ರಸವನ್ನು ದೇವಿಯ ಮುಂದೆ ಇಡಿಸಬೇಕು. ಮನೆಯಲ್ಲಿ ಮಕ್ಕಳು ಇಲ್ಲ ಅನ್ನೋದಾದರೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿಯ ಕೈನಲ್ಲಿ ದೇವಿಯ ಮುಂದೆ ಈ ನೈವೇದ್ಯವನ್ನು ನೀವು ಇಡಿಸಬಹುದು. ನಿಮ್ಮ ಸಕಲ ಇಷ್ಟಾರ್ಥ ಅಥವಾ ಕೋರಿಕೆಗಳನ್ನು ಸರಸ್ವತಿ ದೇವಿಯ ಮುಂದೆ ಕೂತು ಧ್ಯಾನವನ್ನು ಮಾಡ್ತಾ ಕೇಳಿಕೊಳ್ತಾ ಅರ್ಪಿಸೋದ್ರಿಂದ ಎಲ್ಲ ಕಷ್ಟಗಳು ಕಳೆದು ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ. ಹಾಗೆಯೇ ವಿದ್ಯಾರ್ಥಿಗಳು ಈಗೇನಾದರೂ ಪರೀಕ್ಷೆಯ ಸಂಕಲ್ಪವನ್ನು ಮಾಡಿಕೊಂಡಿದ್ರೆ ಅಥವಾ ಉದ್ಯೋಗಕ್ಕೋಸ್ಕರ ಯಾವುದಾದರೂ ದೊಡ್ಡ ಪರೀಕ್ಷೆಗಳನ್ನು ಬರೆಯಲು ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಅಂಥವರು ಕೂಡ ಈ ಒಂದು ವಸಂತ ಪಂಚಮಿಯ ದಿನ ಈ ಶಕ್ತಿಶಾಲಿ ಸ್ತುತಿಯೊಂದನ್ನು ಹೇಳಿದರೆ ಅಥವಾ ಕೇಳಿದರೆ ಬ್ರಹ್ಮಾಂಡವಾದಂತಹ ಪ್ರಯೋಜನಗಳು ಪ್ರಾಪ್ತಿಯಾಗುತ್ತೆ. ಈ ಸ್ತುತಿ ಯಾವುದೆಂದರೆ ಅದು ಶ್ರೀ ಸರಸ್ವತಿ ಕವಚ. ಈ ಕವಚವನ್ನು ವಸಂತ ಪಂಚಮಿಯ ದಿನ ವಿಶೇಷ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಪರೀಕ್ಷೆಗಳಲ್ಲಿ ಜಯವನ್ನು ಸಾಧಿಸಲು ಹೇಳಿಕೊಂಡರೆ ಅಥವಾ ಕೇಳಿದರೆ ತುಂಬ ಒಳ್ಳೆಯದು. ಸರಸ್ವತಿ ಕವಚವನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ಸರಸ್ವತಿ ದೇವಿಯ ದ್ವಾದಶನಾಮ ಸ್ತೋತ್ರವನ್ನು ಹೇಳಿದರೂ ಕೂಡ ಅಥವಾ ಕೇಳಿದರೂ ಕೂಡ ಅಷ್ಟೇ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಿಲ್ಲ, ಹೆಚ್ಚು ಹಠವನ್ನು ಮಾಡ್ತಿದ್ದಾರೆ, ಓದಿನ ಕಡೆ ಆಸಕ್ತಿಯನ್ನು ತೋರಿಸ್ತಿಲ್ಲ ಎನ್ನುವುದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುವಂತಹ ಸಮಸ್ಯೆ. ಅಂಥವ್ರೇನು ಮಾಡಬೇಕು? ಮನೆಯಲ್ಲಿ ಪೋಷಕರು ಅಥವಾ ದೊಡ್ಡವರು ಹಿರಿಯರು ಇದ್ದರೆ ಒಂದು ಲೋಟದ ನೀರಿನಿಂದ ಈ ಒಂದು ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು? ಒಂದು ಲೋಟದ ನೀರನ್ನು ತೆಗೆದುಕೊಂಡು ಆ ನೀರಿನ ಮೇಲೆ ಅಥವಾ ಲೋಟದ ಮೇಲೆ ಬಲಗೈಯನ್ನು ಸಂಪೂರ್ಣವಾಗಿ ಮುಚ್ಚಿ, ಅಂದರೆ ಹೆಬ್ಬೆಟ್ಟು ಒಂದನ್ನು ಬಿಟ್ಟು ಉಳಿದಂತಹ 4 ಬೆರಳುಗಳು ಆ ಲೋಟವನ್ನು ಮುಚ್ಚುವಂತೆ ಇರಿಸಬೇಕು. ನಂತರ ಓಂ ಐಂ ವಾಣ್ಯೈ ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಹೇಳಿಕೊಳ್ಳುತ್ತಾ ಆ ಲೋಟದ ನೀರಿಗೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿ ಆದ ನಂತರ ಆ ನೀರನ್ನು ನಿಮ್ಮ ಮಕ್ಕಳಿಗೆ ಕುಡಿಸಬೇಕು. ಹೀಗೆ ಮಾಡುವುದರಿಂದ ಮಕ್ಕಳ ಹಠ ಕಡಿಮೆಯಾಗುತ್ತೆ. ಸರಸ್ವತಿ ದೇವಿಯ ಅನುಗ್ರಹದಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತೆ. ಓದಿನ ಕಡೆ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ವಿದ್ಯಾರಂಗದಲ್ಲಿ 1 ವರ್ಷದ ಒಳಗಾಗಿ ಉತ್ತಮ ಸಾಧನೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಮಕ್ಕಳು ಓದುವಂತಹ ಪುಸ್ತಕಗಳು ಅಥವಾ ಲೇಖನಿಗಳು ಅಥವಾ ದೊಡ್ಡವರು ಯಾರಾದರೂ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ ಅವರು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗಕ್ಕೋಸ್ಕರ ಬರೀತಾ
ಬರೀತಕ್ಕಂತಹ ಎಕ್ಸಾಮ್ಸ್ಗಳಿಗೆ ಬರೀತಕ್ಕಂತಹ ಯಾವುದೇ ವಸ್ತುಗಳನ್ನು ಇಟ್ಟು ಸರಸ್ವತಿ ದೇವಿಯ ಮುಂದೆ ನಮಸ್ಕಾರವನ್ನು ಮಾಡಿಕೊಂಡು ಈ ಒಂದು ಕೆಲಸವನ್ನು ಮಾಡಿಕೊಳ್ಬೋದು. ಕೇವಲ ಮಕ್ಕಳಿಗಷ್ಟೇ ಅಲ್ಲದೆ ದೊಡ್ಡವರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲು ಈ ಒಂದು ವಸಂತ ಪಂಚಮಿಯ ದಿನ ಈ ವಿಧವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಸಂಕಲ್ಪವನ್ನು ಮನೆಯಲ್ಲಿ ಸರಳವಾಗಿ ಮಾಡಿಕೊಳ್ಬೋದು. ನಿತ್ಯ ಪೂಜೆ ಹೇಗೆ ಮಾಡ್ತೀರೋ ಅದೇ ವಿಧವಾಗಿ ಸರಸ್ವತಿ ದೇವಿ ಚಿತ್ರಪಟವನ್ನು ಇಟ್ಟು ಈ ವಿಧವಾಗಿ ಬಿಳಿ ಬಣ್ಣವನ್ನು ಪಾಲಿಸುತ್ತಾ ದೇವಿಗೆ ನಮಸ್ಕರಿಸಬೇಕು. ಇಂತಹ ವಸಂತ ಪಂಚಮಿಯ ಬಗೆಗಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಜೈ ಸರಸ್ವತಿ ದೇವಿಯೇ ನಮಃ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.